श्रीमदानंदतीर्थ भगवत्पादाचार्य गुरुभ्यो नमः। ओं वेदव्यासाय नमः, सरस्वत्यै नमः, भारत्यै नमः, ओं वायुवे नमः, ब्रह्मणे नमः, महालक्ष्मी नमः, ओं श्रीलक्ष्मीनारायणाभ्यां नमः। ओं नमो भगवते वासुदेवाय। ओं आपादमौलिपर्यन्तं गुरूणाम् आकृतिं स्मरेत्, तेन विघ्नाः प्रणश्यन्ति सिद्ध्यन्ति च मनोरथाः। नरसिंहोऽखिलाज्ञानमतध्वान्तदिवाकरः, जयत्यमितसज्ञानसुखशक्तिपयोनिधिः। स्वान्तध्वान्तनिकृन्तनेजितमहावैकर्तनां शौव्रजं, निर्दोषं जतच्चन्द्रचन्द्रिकमलं तापत्रयोन्मूलने। गाम्भीर्ये जितसिन्धुराजममितं भाष्यं यदास्याम्बुजात्, आविर्भूतममन्दबोधभगवत्पादान् प्रपद्येऽथतान्। अभ्रमं भङ्गरहितम् अजडं विमलं सदा, आनन्दतीर्थमतुलं भजे तापत्रयापहम्। चित्रैः पदैश्च गम्भीरैर्वाक्यैर्मानैरखण्डितैः, गुरुभावं व्यञ्जयन्ति भाति श्रीजयतीर्थवाक्। मिथ्यासिद्धान्तदुर्ध्वान्तविध्वंसनविचक्षणः, जयतीर्थाख्यकर्णिः वासतां नो हृदम्बरे। अर्थिकल्पितकल्पोऽयं प्रत्यर्थिगजकेसरी, व्यासतीर्थगुरुर्भूयादस्मदिष्टार्थसिद्धये। तपो विद्याविरक्त्यादिसद्गुणोगाकरानहं, वादिराजगुरून् वन्दे हयग्रीवपदाश्रयान्। भक्तानां मानसाम्भोजभानवे कामधेनवे, नमतां कल्पतरवे जयीन्द्रगुरवे नमः। कुशाग्रमतये भानुद्युतये वादिभीतये, आराधितश्रीपतये श्रीसुधीन्द्रयतये नमः। पूज्याय राघवेन्द्राय सत्यधर्मरताय च, भजतां कल्पवृक्षाय नमतां कामधेनवे। मूकोऽपि यत्प्रसादेन मुकुन्दशयनायते, राजराजायते रिक्तो राघवेन्द्रं तमाश्रये। सुधीजनसुमन्दारं सुधीन्द्रसुतसुप्रियं सुशमीन्द्रगुरुं वन्दे सुजयीन्द्रकरोद्भवं सुशमीन्द्रकराब्जोत्तं राघवेन्द्रगुरुप्रियं सुयतीन्द्रगुरुं वन्दे मुनरामार्चने रतं। वेदशास्त्रपुराणार्थ रसपीयूषवर्षकान् शिष्यवात्सल्यभरितान् जालिहाळगुरून् भजे। वेदशास्त्रपुराणार्थ सुमसौरभविस्तरान् कल्पवृक्षान् फलापूर्णान् बाळगारगुरून् भजे। ಅತ್ಯಂತ ಪವಿತ್ರತಮವಾದಂಥ ದಿವಸ ಇವತ್ತು. ಜಯತೀರ್ಥರ ಆರಾಧನಾ ಮಹೋತ್ಸವ, ಮಧ್ಯಾರಾಧನಾ ಮಹೋತ್ಸವ. ಅಂತಹ ಪ್ರಾತಸ್ಮರಣೀಯರು ನಮ್ಮ ಜಯಾರ್ಯರು. ನಿತ್ಯನೂ ಕೂಡ ಇವರು ಪ್ರಾತಃ ಕಾಲದಲ್ಲಿ ಎದ್ದು ಮುನಿತ್ರಯರನ್ನ ನಾವು ಸ್ಮರಣೆ ಮಾಡಬೇಕು. ಒಂದು ಮಧ್ವ ಮುನಿಗಳು, ಇನ್ನೊಂದು ಎರಡನೇವರೇ ಜಯಮುನಿಗಳು, ಮೂರನೇವರೇ ವ್ಯಾಸಮುನಿಗಳು. ನಮ್ಮ ಇಡೀ ಮಧ್ವ ಸಿದ್ಧಾಂತಕ್ಕೆ ಒಂದು ಬೇಸ್ಮೆಂಟ್ ಫೌಂಡೇಶನ್ ಇತ್ತು, ಅಡಿಪಾಯ ಇದ್ದಂತೆ ಈ ಮೂರು ಸ್ತಂಭಗಳು. ಅಂತಹ ಇವರನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಲಿಕ್ಕೆ ಬೇಕು. ಪ್ರಾತಃ ಕಾಲದಲ್ಲಿ ಎದ್ದು ಬೆಳಗ್ಗೆ ಎದ್ದು ಸ್ಮರಣೆ ಮಾಡಬೇಕು. ಅದು ಬಾಕಿ ದಿವಸ ನಾವು ಮಾಡಿರ್ತೀವೋ ಬಿಡ್ತೀವೋ, ಆರಾಧನಾ ಮಹೋತ್ಸವದಲ್ಲಿ ವಿಶೇಷತಃ ಸ್ಮರಣೆ ಮಾಡಬೇಕು. ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಹೇಳ್ತಾರಲ್ಲ, ಒಂದು ಬಾರಿ ಮಾಡಿರ್ತೀರೋ ಬಿಡ್ತಿರೋ, ಒಂದು ಭಾರಿ ಸ್ಮರಣೆ, ಧಾರವಾಡ ಭಾಷೆಯಲ್ಲಿ ಭಾರಿ ಸ್ಮರಣೆ ಅಂತ. ಒಂದು ದಿವಸ ಭಾರಿ ಸ್ಮರಣೆ ಮಾಡಿಬಿಟ್ರೆ ವರ್ಷದಿಡೀ ಅದೆಲ್ಲ ಮ್ಯಾನಿಪುಲೇಟ್ ಆಗುತ್ತೆ. ಆ ರೀತಿ ಸ್ಮರಣೆ ಮಾಡಬೇಕು. ಯಾಕೆ ಅಂತಂತಂದರೆ, ಬಾಕಿ ದಿವಸದಲ್ಲಿ ನಾವು ಅಂತರಂಗದ ಕಣ್ಣುಗಳಿಂದ ಒಳಗಿರ್ತಕ್ಕಂಥ ಬಿಂಬರೂಪಿಯನ್ನು ಧ್ಯಾನಿಸ್ತಾ ಇರ್ತಾರೆ. ಅವನನ್ನು ನೋಡ್ತಾ, ಒಳಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ನೋಡ್ತಾ
ಅವರು ಒಳಗೆ ಅಂತರಂಗ ಮುಖವಾಗಿರ್ತಾರೆ. ಯಾವಾಗಾದ್ರೂ ನಾವು ಬಂದಾಗ ಬಹಿರ್ಮುಖರಾಗೂ ಇರ್ಬೋದು, ಒಂದೊಂದು ವೇಳೆ ಇಲ್ಲ ಅಂತರಂಗ ಮುಖವಾಗೂ ಇರ್ಬೋದು. ಹೀಗೆ ಎರಡೂ ಸ್ಥಿತಿ ಇರ್ತದೆ, ಎರಡೂ ಥರದ ಸ್ಥಿತಿ. ನಾವು ಬಂದಾಗಲೇ ಹೊರಗೆ ನಮ್ಮನ್ನು ನೋಡಬೇಕು ಅಂತ ಏನಿಲ್ಲ. ಆದರೆ ಈ ಆರಾಧನಾ ಮಹೋತ್ಸವದಲ್ಲಿ ಅವರೇನಾಗಿರ್ತಾರೆ, ಸದಾ ಬಹಿರ್ಮುಖರಾಗಿ ಬಹಿರಂಗದ ಕಣ್ಣುಗಳನ್ನು ತೆರೆದು ಬಂದಂಥ ಭಕ್ತರ ಒಂದು ಸೇವೆಯನ್ನು ಅವರು ಸ್ವೀಕಾರ ಮಾಡ್ತಾ ಇರ್ತಾರೆ. ನಾವು ಅವತ್ತಿನ ದಿವಸ ನಾವು ಏನೇನು ಮಾಡ್ತೀವೋ ಅದೆಲ್ಲ ಅವ್ರು ನೋಡ್ತಿರ್ತಾರೆ, ಅದನ್ನು ತಾವು ಸ್ವೀಕಾರ ಮಾಡ್ತಿರ್ತಾರೆ. ಆದ್ದರಿಂದ ವಿಶೇಷತಃ ಅವರ ಆರಾಧನಾ ಮಹೋತ್ಸವದಲ್ಲಿ ವಿಶೇಷ ಸೇವಾ ಮಾಡಬೇಕು. ಅವರ ಗ್ರಂಥಗಳ ಅನುವಾದ, ಪಠಣ, ಪಾರಾಯಣಾದಿಗಳು ಮತ್ತು ವಾಕ್ಯಾರ್ಥ ಚರ್ಚೆ, ಉಪನ್ಯಾಸಗಳು, ಅವರ ಚರಿತ್ರೆಯ ಒಂದು ಆಲೋಚನೆ ಇವೆಲ್ಲ ಭಾಳ ಅವರಿಗೆ ಪ್ರೀತಿದಾಯಕವಾಗಿರತಕ್ಕಂಥದ್ದು. ಅವರ ಬಗ್ಗೆ ಇದು ತಿಳಿಸ್ತಕ್ಕಂತಹ ಮಹಿಮೆಗಳು, ಅದನ್ನೆಲ್ಲ ನಾವು ನೋಡಬೇಕು. ಅದರಲ್ಲಿ ನಾವು ನಿನ್ನೆ ಪೂರ್ವಾರಾಧನೆಯಿಂದಲೇ ಶುರು ಮಾಡಿ, ಅದರ ಪೂರ್ವದಿಂದಲೇ ಶುರು ಮಾಡಿದ್ದೇವೆ. ಅವರ ಚರಿತ್ರೆಯನ್ನು ಹೇಳಿದ್ದೇವೆ ಮತ್ತು ಅವರ ಒಂದು ಮಹಿಮೆಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಗ್ರಂಥಗಳ ಒಂದು ಪಕ್ಷಿ ನೋಟ ಆಗಿದೆ. ಇನ್ನು ಪದ್ಯಮಾಲ ಅಂತಕ್ಕಂಥ ಈ ಗ್ರಂಥದಲ್ಲಿ ಪೂಜಾಕ್ರಮ, ವೈಷ್ಣವ ಪೂಜಾಕ್ರಮ, ವಿಧಿಂ ವೈಷ್ಣವ ಸಮ್ಮತಂ, ವೈಷ್ಣವ ಸಮ್ಮತವಾದಂತಹ ಪೂಜಾ ಪದ್ಧತಿ ಹೇಗೆ, ಇದು ಭಾಳ ಮುಖ್ಯ. ಸಂಪ್ರದಾಯಬದ್ಧವಾಗಿರಬೇಕು. ಹೆಂಗೆಂಗೋ ನಾವು ಯಾವ್ಯಾವುದೋ ತಂತ್ರಸಾರದಲ್ಲಿ ನಾವೇ ನೋಡಿಕೊಂಡು ನಾವೇ ಮಾಡಿಬಿಡ್ತೀವಿ ಅಂತಂದರೆ, ಅಥವಾ ಇನ್ನೂ ಹಲವಾರು ಪುಸ್ತಕಗಳು ಪ್ರಿಂಟ್ ಆಗಿದೆ, ಅದನ್ನು ನೋಡ್ಕೊಂಡು ನಾವೇ ಮಾಡಿಬಿಡ್ತೀವಿ. ದೇವ ಪೂಜೆ ಪುಸ್ತಕ ಸಿಗುತ್ತೆ, ನೋಡೋದು ನಾವೇ ಮಾಡಿಬಿಡೋದು, ಇದೆಲ್ಲ ಸಂಪ್ರದಾಯ ಭಾಳ ಮುಖ್ಯ. ಮಧ್ವರಾಯರಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಕೂಡ ಎಲ್ಲ ಯತಿಗಳು ಯಾವ್ದು ಮಾಡ್ಕೊಂಡ್ಬಂದಿದ್ದಾರೆ, ಗೃಹಸ್ಥಾಶ್ರಮಿಗಳು ಯಾವ್ಯಾವ ಮಾಡ್ಕೊಂಡ್ಬಂದಿದ್ದಾರೆ, ಮನತನದ ಸಂಪ್ರದಾಯ ಏನು, ಮಠೀಯ ಸಂಪ್ರದಾಯ ಏನು, ಇದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೊಂಡು ಅದನ್ನು ಮಾಡೋದರಿಂದ ಬೇಗ ಪರಮಾತ್ಮ ಪ್ರೀತನಾಗ್ತಾನೆ. ಅಂತಹ ಎಲ್ಲ ವೈಷ್ಣವರಿಗೆ ಸಾಮಾನ್ಯ. ತತ್ತತ್ ಮಠೀಯದ್ದು ನೀವು ಬೇರೆ ಬೇರೆ ಇಟ್ಕೊಳ್ರಿ, ಅಥವಾ ನಿಮ್ಮದು ಯಾವುದೋ ಕುಲದ ಧರ್ಮಗಳನ್ನು ಬೇರೆ ಇಟ್ಕೊಳ್ಳಿ. ಆದರೆ ಸಾಮಾನ್ಯತಃ ವೈಷ್ಣವರು ಮಾಡ್ತಕ್ಕಂತಹ ಪೂಜಾ ಹೇಗಿರಬೇಕು, ತಂತ್ರಸಾರೋಕ್ತವಾದಂತಹ ಪೂಜಾ ಪದ್ಧತಿ, ಪಂಚರಾತ್ರಾದಿ ಆಗಮಗಳಲ್ಲಿ ಯಾವುದು ಉಕ್ತವಾಗಿದೆಯೋ ಅದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಅದರಲ್ಲಿ ನಾವು ನಿನ್ನೆ ದಿವಸ ನೋಡಿದ್ವಿ, ಯಾವುದೋ ಹೇಗೆ ನಾವು ಹೇಳೋದ್ರಿಂದನೂ ಕೂಡ ಅದು ಪೂಜಾ. ಹೇಳ್ಬೇಕಾದ್ರೆ ಹೇಗೆ ನಾವು ಸ್ಮರಣೆ ಮಾಡಬೇಕು, ಪರಮಾತ್ಮನನ್ನು ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಸಂಕಲ್ಪ ಮಾಡಬೇಕು, ಯಾವ ರೀತಿಯ ಒಂದು ಸಂಕಲ್ಪವನ್ನು ಮಾಡ್ತಾ ನಾವು ಆಮೇಲೆ ಇದು ದಂತಧಾವನ ಮುಂತಾದ್ದೆಲ್ಲ ನಡೆಸಿದ ಮೇಲೆ ಆನಂತರದಲ್ಲಿ ಇದು ಮಂದಿರವನ್ನು ಪ್ರವೇಶ ಮಾಡಿ ಅಲ್ಲಿ ಕಳಶಗಳನ್ನೆಲ್ಲ, ಸಂಭಾರಾದಿಗಳನ್ನೆಲ್ಲ ಕಲ್ಪನೆ ಮಾಡಿ ಪುಷ್ಪಾಹರಣ ಮತ್ತು ತುಳಸಿ ಆಹರಣವನ್ನು ಮಾಡಿಕೊಂಡು ಬರಬೇಕು. ಆ ತುಳಸಿ ಆಹರಣದಲ್ಲಿ ಕೆಲವು ನಿಷಿದ್ಧ ದಿನ ಅಂತೇಳಿದೆ ನೋಡಿ. ಆ ನಿಷಿದ್ಧ ದಿನದಲ್ಲಿ ತುಳಸಿ ಆಹರಣ ವರ್ಜ್ಯ ಅಂತ ಹೇಳಿದ್ದಾರೆ. ಯಾವುದು ಅಂತಂದರೆ ವಿಶೇಷತಃ ಅಲ್ಲಿ ಹೇಳಬೇಕಾದ್ರೆ ಅದು ಭೃಗುವಾಸರ, ಅಂದರೆ ಭೃಗುವಾಸರ ಅಂತಂದರೆ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಭಾನುವಾರ ನಿಷಿದ್ಧ. ತುಳಸಿಯನ್ನು ಕಂಕಣ ಮಾಡಬಾರ್ದು. ದ್ವಾದಶಿ ದಿವಸ ನಿಷಿದ್ಧ. ಹೀಗೆಲ್ಲ ಬೇರೆ ಬೇರೆ ಕ್ರಮಗಳು ಇದ್ದಾವೆ. ಅಂಥ ದಿವಸ ನಾವು ತುಳಸಿಯನ್ನು ಇದನ್ನು ಛೇದನ ಮಾಡಬಾರ್ದು. ಬಾಕಿ ದಿವಸದಲ್ಲಿ ಛೇದನ ಮಾಡ್ಬೋದು. ಅದರಲ್ಲೂ ಕೂಡ ನಖದಿಂದ ಅದನ್ನು ಸ್ಪರ್ಶ ಮಾಡದೇ ಅದು ಛೇದನ ಮಾಡಬೇಕು. ತುಳಸಿ ಅಮೃತ ಜನ್ಮಾಸಿ ಸದಾತ್ವಂ ಕೇಶವಪ್ರಿಯ ಕೇಶವಾರ್ಥಂ ವಿಚುನುವೆ ವರದ ಭವ ಸುವ್ರತೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಾನು ಹೇಳ್ತಾರೆ. ನಿಷಿದ್ಧ ದಿವಸೇ ವಾಪಿ ಅಮಾವಾಸ್ಯಾಹನಿ ಪೂಜಾ ತುಳಸ್ಯಾಹರಣಂ ಶಸ್ತಂ ಮಮಾರ್ಚಾಯಾಂತು ಶಾಂಡಿಲೆ ಅಂತ ಹೇಳಿ ಇನ್ನೊಂದು ಅಪವಾದ ಹೇಳ್ತಾರೆ.
ನಿಷಿದ್ಧ ದಿವಸನೇ ಕೂಡ ಕೆಲವೊಂದು ಪ್ರಶಸ್ತ. ಯಾವುದು ಅಂತಂದರೆ, ಮೊದಲು ಭಾನುವಾರೇ ಭೃಗುವಾರೇ ಭೌಮೆ ವ್ಯತಿಪಾತೆ ಯುಗಾದಿಷು ನಾಹರೇ ತುಳಸಿ ಪತ್ರಂ ಮಧ್ಯಾಹ್ನೋಪರಿ ವೈದ್ಯುತೌ. ವೈದ್ಯುತಿ ಯೋಗ ಇದ್ದಾಗ, ವ್ಯತಿಪಾತ ಯೋಗ ಇದ್ದಾಗ, ಯುಗಾದಿಗಳಲ್ಲಿ ತುಳಸಿ ಆಹರಣ ಇಲ್ಲ. ಮೊದಲೇ ಸಂಕ್ರಾಂತಿ ಪಕ್ಷಯೋರ್ ಅಂತೆ, ಸಂಕ್ರಾಂತಿಯ ದಿವಸದಲ್ಲಿ ಪಕ್ಷಯೋರ್ ಅಂತೆ ಅಂದರೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ನಿಷಿದ್ಧ. ದ್ವಾದಶ್ಯಾಂ ನಿಶಿ ಸಂಧ್ಯೆಯೋ, ನಿಶಿ ಅಂದರೆ ರಾತ್ರಿ ಕಾಲದಲ್ಲಿ ಛೇದನ ಇಲ್ಲ, ಸಂಧ್ಯಾಕಾಲದಲ್ಲಿ ಛೇದನ ಇಲ್ಲ. ತುಳಸೀಂ ಯೋ ವಿಚಿನ್ವಂತಿ ತೇ ವೈ ಬ್ರಹ್ಮಣ ಸ್ಮೃತಾಃ, ಅವರು ಬ್ರಹ್ಮಹತ್ಯಾ ದೋಷಕ್ಕೆ ಭಾಗಿಗಳಾಗ್ತಾರೆ. ಅದರಿಂದ ಈ ನಿಷಿದ್ಧ ದಿವಸಗಳಲ್ಲಿ, ನಿಷಿದ್ಧ ಕಾಲಗಳಲ್ಲಿ ಬಿಡಬೇಕು. ಮಧ್ಯಾಹ್ನ ಮೇಲೇ ಕಿತ್ತಬಾರ್ದು, ರಾತ್ರಿ ಕಿಮು ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದೆ. ಆಮೇಲೆ ಅಪವಾದ ಹೇಳಿದ್ರು, ನಿಷಿದ್ಧ ದಿವಸೇ ವಾಪಿ ಅಮಾವಾಸ್ಯ ಹನಿ ಪೂಜಾ. ಅಮಾವಾಸ್ಯೆ ಒಂದು ಅಪವಾದ ಇದೆ, ಪರವಾಗಿಲ್ಲ, ಕಿತ್ತಬಹುದು. ಯಾವುದೋ ಶ್ರಾದ್ದಕ್ಕೆ ಬೇಕಾಗ್ತದೆ, ಆದ್ದರಿಂದ ಅವತ್ತಿನ ದಿವಸ ಕಿತ್ತಬಹುದು. ತುಳಸಿ ಆಹರಣಂ ಶಸ್ತಂ ಮಮಾರ್ಚಾಯ ಅಂತೂ ಶಾಂಡಿಲೇ. ದೇವಾರ್ತೆ ತುಳಸಿ ಇಚ್ಛೆದೆ, ಹೋಮಾರ್ತೆ ಸಮಿತಸ್ತತ ಇಂದುಕ್ಷಯೇ ನ ದುಷ್ಯೇತ ಗವಾರ್ತೆ ತು ತೃಣಸ್ಯ ಚ. ಅಂದರೆ ದೇವತೆಗಳಿಗೋಸ್ಕರ ಅಥವಾ ಪರಮಾತ್ಮನಿಗೋಸ್ಕರ ತುಳಸಿ ಛೇದನ ಮಾಡಿದರೂ ಕೂಡ ಇಂದು ಕ್ಷಯನಾಗಿದ್ದಾಗ ತುಳಸಿ ಛೇದನ ಮಾಡಿದರೂ ಕೂಡ ಪರವಾಗಿಲ್ಲ. ಹೋಮಕ್ಕೋಸ್ಕರ ಸಮೇತನ್ನು ತಂದರೂ ಕೂಡ ಪರವಾಗಿಲ್ಲ. ಗೋವುಗಳಿಗೋಸ್ಕರ ತೃಣವನ್ನು ಛೇದನ ಮಾಡಿದರೂ ಕೂಡ ಪರವಾಗಿಲ್ಲ. ಯಾವತ್ತು ಇಂದು ಕ್ಷಯನಾಗಿದ್ದಾಗ. ಸಂಕ್ರಾಂತ್ಯಾದಿ ನಿಷೇಧಸ್ತು ಪರೇಶಾಂ ಪರಿಕೀರ್ತಿತಃ. ಸಂಕ್ರಾಂತ್ಯಾದಿ ನಿಷೇಧ ಹೇಳಿದಾರಲ್ಲ ಅಂತಂತಂದರೆ ಅದು ಪರೇಶಾಂ ಅಂದರೆ ವೈಷ್ಣವನ್ನು ಬಿಟ್ಟು ಬೇರೆಯವರು ಈ ರೀತಿ ಮಾಡಬಾರ್ದು. ವೈಷ್ಣವರು ಪರವಾಗಿಲ್ಲ, ಸಂಕ್ರಾಂತಾದಿಗಳಲ್ಲಿ ಇದಕ್ಕೆ ಅಪವಾದ ಇದೆ. ವೈಷ್ಣವನಾಗಿದ್ದರೆ ವಿಷ್ಣುವಿಗೋಸ್ಕರ ಸಂಕ್ರಾಂತ್ಯಾದಿಗಳಲ್ಲಿ ಛೇದನ ಮಾಡಬಹುದು. ಕ್ವಚಿತ್ ತುಳಸಿ ಚಿಂಜಾತ್, ಒಮ್ಮೊಮ್ಮೆ ಛೇದನ ಮಾಡಲಿಕ್ಕೆ ಅಪವಾದ ಇದೆ. ಆದರೆ ದ್ವಾದಶಿ ಮಾತ್ರ ಸರ್ವಾತ್ಮನ ನಿಷಿದ್ಧ, ಎಲ್ಲರಿಗೂ ಕೂಡ ನಿಷಿದ್ಧ. ದ್ವಾದಶಿ ದಿವಸ ಛೇದನ ಇಲ್ಲೇ ಇಲ್ಲ ಅಂತೆಲ್ಲ ಹೀಗೆ ತಿಳಿಸ್ತಾ, ಪುಷ್ಪಾಹರಣದಲ್ಲಿ ಏನೋ ನಿಯಮಗಳಿದೆ ಅದನ್ನು ಕೂಡ ತಿಳಿಸಿದ್ದೇವೆ. ನಿನ್ನೆ ದಿವಸನೇ ಅದನ್ನು ತಿಳಿಸಿದ್ದೇವೆ. ಮತ್ತು ಇಷ್ಟೆಲ್ಲ ಬಹಳ ಶ್ರದ್ಧೆಯಿಂದ ನಾವು ತುಳಸಿ ಪುಷ್ಪಗಳನ್ನೆಲ್ಲ ತಂದು ಅದನ್ನು ದೇವರ ಮನೆಯಲ್ಲಿ ಸ್ಥಾಪನೆ ಮಾಡಿ, ಬಿದಿರಿನ ಬುಟ್ಟಿಯಲ್ಲಿ ಸ್ಥಾಪನೆ ಮಾಡಬೇಕು, ಅಥವಾ ತಟ್ಟೆಯಲ್ಲಿ, ಎಲೆಯಲ್ಲಿ, ಯಾವುದಾದ್ರೂ ಪ್ಲಾಸ್ಟಿಕ್ನಲ್ಲೆಲ್ಲ ಇಟ್ಬಿಡೋದು, ಭೂಮಿ ಮೇಲೆ ಎಸ್ತು ಬಿಡೋದು, ಹೀಗೆಲ್ಲ ಮಾಡಬಾರ್ದು. ಅದೆಲ್ಲ ಅದಕ್ಕೊಂದು ಸ್ಥಾನ ಅಂತಿದೆ. ಒಂದು ಬಟ್ಲಲ್ಲಿ ತುಳಸಿ, ಒಂದು ತಟ್ಟೆಯಲ್ಲಿ ಹೂವುಗಳನ್ನೆಲ್ಲ ಇಟ್ಟು, ಮಾನುಷ ಗಂಧ ಅದಕ್ಕೆ ಬಡಿಬಾರ್ದು, ಯಾವುದೇ ಧೂಳಿ ಅದಕ್ಕೆ ಬಡಿಬಾರ್ದು. ಆ ರೀತಿ ಅದನ್ನು ಸುರಕ್ಷಿತವಾದಂಥ ಸ್ಥಳದಲ್ಲಿ ಅದನ್ನು ಸ್ಥಾಪನೆಯನ್ನು ಮಾಡಿ ಆಮೇಲೆ ಏನು ಮಾಡಬೇಕು ಅನ್ನೋ ಸ್ನಾನಕ್ಕೆ ಅಂತ ಹೋಗಬೇಕು. ತುಳಸಿ ಮೃತ್ತಿಕೆಯನ್ನು ಮೊದಲೇ ಧಾರಣೆ ಮಾಡಿರ್ತಾನೆ, ಅದೊಂದು ಸ್ನಾನ ಆಗಿರುತ್ತೆ. ಈಗ ಶುದ್ಧ ಸ್ನಾನವನ್ನು ಮಾಡ್ತಾ ನದಿಗಳಿಗೆ ಮತ್ತು ಜಲಾಶಯದಲ್ಲಿ ಕೊನೆಯ ಪಕ್ಷ ಬಾವಿ ಅಂತ ಹೇಳಿದ್ದೆ. ಅದರ ಕೆಳಗೆ ಇನ್ನೊಂದಿಲ್ಲ, ಬಾವಿನೇ ಕಡೆಯ ಪಕ್ಷ ಅಂತ ಹೇಳ್ಬಿಟ್ಟು ಇವಾಗ ಬಾವಿನೂ ಆಗೋದಿಲ್ಲ ಅಂತೇಳಿ ಬೋರ್ವೆಲ್ ಅಂತ ಮಾಡ್ಕೊಳ್ಳೋದು, ಅದಾದರೂ ಕಡೆ ಪಕ್ಷ ಅಂತ ಇಟ್ಕೊಳ್ಳೋದು. ಅದಕ್ಕಿಂತ ಕಡೆ ಪಕ್ಷ ಇನ್ಯಾವುದಿಲ್ಲ. ಯಾವುದೋ ನಲ್ಲಿ ಸ್ನಾನ ಮಾಡ್ತೀನಿ, ಅದನ್ನು ಸ್ನಾನ ಮಾಡ್ತೀನಿ, ಅದೆಲ್ಲ ಅಷ್ಟು ಶುದ್ಧಿಗೆ ಕಾರಣ ಆಗೋದಿಲ್ಲ. ಯಾಕೆ ಅಂತಂದರೆ ಶಂಖಚಕ್ರಧಾರಿಯಾಗಿರ್ತಕ್ಕಂಥ ಪರಮಾತ್ಮ ಕೊನೆಯ ಪಕ್ಷ ಚಕ್ರಪಾಣಿಯಾಗಿ ಆ ರೂಪವನ್ನು ಬಾವಿಯಲ್ಲಿಟ್ಟಿರ್ತಾನೆ. ಸಮುದ್ರದಲ್ಲೊಂದು ರೂಪ, ನದಿಗಳೆಲ್ಲ ಒಂದು ರೂಪ, ಮಹಾನದಿಗಳಲ್ಲಿ ಒಂದು ರೂಪ, ಬಾಕಿ ನದಿಗಳಲ್ಲಿ ಒಂದು ರೂಪ, ಸರೋವರಗಳಲ್ಲಿ, ಜಲಾಶಯಗಳಲ್ಲಿ ಪರಮಾತ್ಮ ಒಂದೊಂದು ರೂಪದಿಂದ ಇರ್ತಾನೆ. ಕಡೇ ಪಕ್ಷ ಬಾವಿಯಲ್ಲಿ ಚಕ್ರಪಾಣಿಯಾಗಿ ಅಲ್ಲಿ ನಿಂತಿರ್ತಾನೆ ಅಂತ ಹೇಳಿ ಹೀಗೆ ಆ ರೂಪಗಳನ್ನು ಸ್ಮರಣೆ ಮಾಡ್ತಾ ಆ ಜಲಾಶಯದಲ್ಲಿ ಸ್ನಾನ ಮಾಡಬೇಕು. ಅಥವಾ ಎಲ್ಲೇ ಸ್ನಾನ ಮಾಡಿದರೂ ಕೂಡ
ಗಂಗಾದಿಗಳ ಸ್ಮರಣೆ ಮಾಡ್ತಾ ನಳಿನಿ ನಂದಿನಿ ಚೈವ ಮಾಲತಿ ಚ ಮಲಾಪಹ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೈತಾನಿ ನಾಮಾನಿ ಯತ್ರ ಯತ್ರ ಜಲಾಶಯೇ ಸ್ನಾನಕಾಲೇ ಪಠೇನ್ನಿತ್ಯಂ ತತ್ರ ತತ್ರ ವಸಾಮ್ಯಹಂ ಅಂತ ಒಳ್ಳೆ ಹೇಳ್ಬಿಟ್ಟು. ಅದರಿಂದ ಅಲ್ಲಲ್ಲಾದರೂ ಕೂಡ ಸ್ಮರಣೆ ಮಾಡಿ ಈ 12 ನಾಮಗಳನ್ನು ಸ್ಮರಣೆ ಮಾಡ್ತಿರ್ಲಿಕ್ಕೇ ಅಲ್ಲಿ ಗಂಗಾದಿ ಸಕಲ ತೀರ್ಥಗಳು ಕೂಡ ಸನ್ನಿಧಾನವನ್ನು ಇಡ್ತಾವೆ. ಅಲ್ಲೂ ಕೂಡ ಶಂಖಚಕ್ರ ಗದಾ ಪದ್ಮಧಾರಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಸ್ನಾನ ಮಾಡಬೇಕು. ಆಮೇಲೆ ಪರಮಾತ್ಮನಿಗೆ ಅರ್ಘ್ಯವನ್ನು ಕೊಟ್ಟು ಯಾವ ನದ್ಯಾಭಿಮಾನಿ ದೇವತೆಗಳಿಗೂ ಕೂಡ ಅರ್ಘ್ಯವನ್ನೆಲ್ಲ ಕೊಟ್ಟು ಒಂದು ಮಲಾಪಕರ್ಷಣ ಸ್ನಾನ, ಆಮೇಲೆ ಶುದ್ಧ ಸ್ನಾನ ಹೀಗೆಲ್ಲ ನಡೆಸ್ತಾ ಅದಾದ ಮೇಲೆ ಮೊದಲು ಅದನ್ನು ನಾವು ವಸ್ತ್ರದಿಂದ ಚೆನ್ನಾಗಿ ಒರೆಸ್ಕೊಂಡು ಅದೆಲ್ಲ ಜಾಡಿಸಿರ್ತಕ್ಕಂಥ ವಸ್ತ್ರವನ್ನು ಸಪ್ತಹತವಾದಂತಹ ವಸ್ತ್ರವನ್ನು ನಾವು ಧರಿಸಿ ಆಮೇಲೆ ಅಗ್ರೋದಕವನ್ನು ಹಿಡ್ಕೊಂಡು ಬರಬೇಕು. ಅಗ್ರೋದಕ ತರಬೇಕಾದ್ರೂ ಭಾಳ ನಿಯಮ ಇದೆ. ಆಯ್ತಲ್ಲ, ನಖದಿಂದ ಅಸ್ಪೃಶ್ಯವಾಗಿರ್ತಕ್ಕಂಥ ನೀರನ್ನು ತರಬೇಕು. ಅಗ್ರೋದಕ ತರಬೇಕಾದ್ರೆ ಏನು ಮಾಡ್ತಾರೆ, ಕೊಡದಿಂದ ನೀರೇನೋ ಹಾಕ್ಕೊಂಡ್ಬರ್ತೀವಿ ತಮಗೆ, ಅಥವಾ ಇನ್ನೊಂದು ಕೊಡಕ್ಕೆ ಹಾಕ್ಬೋದು. ಆದರೆ ತರಬೇಕಾದ್ರೆ ಆ ಕೈಗಳನ್ನು ಅದ್ಕೊಂಡು ಆ ನೀರಿನಲ್ಲಿ ಅದ್ಕೊಂಡು ತಂದು ಪೂಜೆ ಮಾಡೋಂಗಿಲ್ಲ. ಅಂದಮೇಲೆ ಕಂಠವನ್ನು ಹಿಡ್ಕೋಬೇಕು, ಇಲ್ಲ ಅಂತಂತಂದರೆ ಕೆಳಗಿನ ಭಾಗವನ್ನು ಹಿಡ್ಕೋಬೇಕು. ಇಲ್ಲ ಭಾರ ಹೊತ್ತಲಿಕ್ಕಾಗಲಿಲ್ಲ ಅಂತಂತಂದಾದರೆ ತಲೆ ಮೇಲೆ ಇಟ್ಕೊಂಡು ಬರಬೇಕು. ಇಷ್ಟೇ ಹೊರತು ನಖದಿಂದ ಸ್ಪೃಷ್ಟವಾದಂಥ ನೀರು ಅದು ಅಗ್ರೋದಕ ಅಂತ ಆಗೋದಿಲ್ಲ. ಮತ್ತು ವಸ್ತ್ರದಿಂದ ಶೋಧಿತವಾಗಿರಬೇಕು ಆ ನೀರು. ನದಿಯಲ್ಲಿ ಅಡ್ಡಿ ಇಲ್ಲ ಅಂತ ಹೇಳ್ತಾರೆ, ನದಿಯಲ್ಲಿ ಶೋಧಿಸೋಂಗಿಲ್ಲ. ಆದರೆ ಸರೋವರದಿಂದ ಮುಂತಾದರಿಂದ ಬಾವಿಯಿಂದ ತರಬೇಕಾದ್ರೆ ಅದನ್ನು ಒಂದು ವಸ್ತ್ರ ಹಾಕಿ ಅದನ್ನು ಶೋಧಿಸಿ ಆ ಅಗ್ರೋದಕವನ್ನು ನಾವು ಕೈನಲ್ಲಿ ಬಲಗೈನಲ್ಲೇ ಹಿಡ್ಕೊಂಡ್ಬರ್ಬೇಕು, ಎಡಗೈನಲ್ಲ. ಬಲಗೈನಲ್ಲಿ ಹಿಡ್ಕೊಂಡು ಅದನ್ನೇನು ಮಾಡಬೇಕು, ಶುದ್ಧವಾದಂಥ ದೇವ್ರ ಮನೆಗೆ ಬಂದು ಕೈಕಾಲು ತೊಳ್ಕೊಳ್ಳಿಕ್ಕೆ ಬೇರೆ ನೀರು ಇಟ್ಕೊಂಡಿರ್ಬೇಕು. ದೇವ್ರ ಮನೆ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಹೇಳ್ತಾರಲ್ಲಿ ಪ್ರಕ್ಷಾಲ್ಯ ಪಾಣಿ ಪಾದೌಚ, ಇದು ಕೈಕಾಲನ್ನು ತೊಳ್ಕೊಂಡು ಆಮೇಲೆ ಮನೆಗೆ ದೇವಗೃಹಕ್ಕೆ ನಾವು ಎಂಟರ್ ನಮ್ಮ ಗೃಹಕ್ಕೇನೆ ಹರಿವೇಶ್ಮನ ಅಂತ. ಆಮೇಲೆ ಆಚಮನ ಮಾಡಬೇಕು. ಆಚಮನದ್ದೇ ಬೇರೆ ನೀರು ಇಟ್ಕೊಂಡಿರ್ಬೇಕು. ಈ ಅಗ್ರೋದಕಕ್ಕೆಲ್ಲ ಬರೋದಿಲ್ಲ. ಅಗ್ರೋದಕದ ನೀರನ್ನು ಅದು ಮೀಸಲು ನೀರು, ಬೇರೆ ಯಾವುದಕ್ಕೂ ಬರೋದಿಲ್ಲ. ಆಚಮನಕ್ಕೊಂದು ತಂದಿರಬೇಕು, ಕೈಕಾಲು ತೊಳ್ಕೊಳ್ಳಿಕ್ಕೆ ಬೇರೆ ತಂದಿರಬೇಕು, ಅಗ್ರೋದಕನೇ ಬೇರೆ ತಂದು ಹೀಗೆ ಇದನ್ನು ಬೇರೆ ಬೇರೆ ನೀರನ್ನು ತಂದು ಶುದ್ಧವಾದಂಥ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು. ಆಮೇಲೆ ಉಪದ್ವಾರಂ ಸಮಾಗಮ್ಯ, ದೇವರ ಗರ್ಭಗುಡಿಗೆ ಹೋಗಿ ಆ ಗರ್ಭಗುಡಿ ಅಂತ ಏನಿರುತ್ತೆ ಅದಕ್ಕೆ ಬಾಗಿಲುಗಳು 4 ಮಾಡಿರಬೇಕು. ಆ 4 ಬಾಗಿಲುಗಳಲ್ಲಿ ದ್ವಾರಪಾಲಕರನ್ನು ಚಿಂತನೆ ಮಾಡಿ ಉಪದ್ವಾರಂ ಸಮಾಗಮ್ಯ ಭಕ್ತ್ಯಾ ಕುರ್ಯಾತ್ ಶ್ರೀ ನಮಃ, ಶ್ರೀ ನಮಃ, ಜಯ ನಮಃ, ವಿಜಯಾಯ ನಮಃ. ಪೂರ್ವೇ ನಮೋ ಜಯಾಯಾತ ವಿಜಯಾಯಾತ ದಕ್ಷಿಣೇ. ಆಮೇಲೆ ಶ್ರೀ ಬಲಾಯ ಪ್ರಬಲಾಯ ಅತ ಪ್ರತ್ಯಕ್ ಶ್ರೀಯೈ ನಮಃ. ಜಯ ವಿಜಯರನ್ನ ಎದುರುಗಡೆ ಬಾಗಿಲಲ್ಲಿ ಧ್ಯಾನ ಮಾಡಿ. ಆಮೇಲೆ ದಕ್ಷಿಣ ಪಾರ್ಶ್ವದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ದಕ್ಷಿಣ ದಿಗ್ಭಾಗದಲ್ಲಿರ್ತಕ್ಕಂಥ ಬಾಗಿಲುಗಳಲ್ಲಿ ಬಲ ಪ್ರಬಲ, ಶ್ರೀಯೈ ನಮಃ, ಬಲಾಯ ನಮಃ, ಪ್ರಬಲಾಯ ನಮಃ. ಆಮೇಲೆ ಪಶ್ಚಿಮ ದಿಗ್ಭಾಗದಲ್ಲಿರ್ತಕ್ಕಂತಹ ಬಾಗಿಲುಗಳಲ್ಲಿ ನಂದಾಯಾತ ಸುನಂದಾಯ ಶ್ರೀಯೈ ಚ ಕುಮುದಾಯ ಚ ಕುಮುದಾಕ್ಷಾಯ ಉತ್ತರೇ ಚ ದ್ವಾರಪಾಲಾಂಶ್ಚ ಪೂಜೆಯ ಹಿಂದಿರ್ತಕ್ಕಂಥ ಬಾಗಿಲಲ್ಲಿ ಅದು ನಂದ ಸುನಂದ ಅನ್ಸುತ್ತೆ. ಆಮೇಲೆ ಉತ್ತರದ ದಿಗ್ಭಾಗದಲ್ಲಿ ಯಾರಿರ್ತಾರೆ, ಕುಮುದಾಕ್ಷ. ಹೀಗೆ ದ್ವಾರಪಾಲಕರನ್ನು ಧ್ಯಾನ ಮಾಡಿ ತದನುಜ್ಞಾಂ ಅವಾಪ್ಯಾಥ ವಾಯವಾಯ ಹಿ ದರ್ಶತೆ ಅನೇನ ವಾಯುಮಂತ್ರೇಣ ಸಮದ್ಘಾಟ್ಯ ಕವಾಟಕಂ. ಹೀಗೆ ಅವನ್ನೆಲ್ಲ ದ್ವಾರಪಾಲಕರನ್ನ ಸ್ಮರಣೆ ಮಾಡಿ, ತದನುಜ್ಞಾಂ ಅವಾಪ್ಯಾಥ ವಾಯವಾಯ ಹಿ ದರ್ಶತೆ ಅನೇನ ವಾಯುಮಂತ್ರೇಣ ಸಮದ್ಘಾಟ್ಯ ಕವಾಟಕಂ. ಹೀಗೆ ಅವನ್ನೆಲ್ಲ ದ್ವಾರಪಾಲಕರನ್ನ ಸ್ಮರಣೆ ಮಾಡಿ, ತದನುಜ್ಞಾಂ ಅವಾಪ್ಯಾಥ ವಾಯವಾಯ ಹಿ ದರ್ಶತೆ ಅನೇನ ವಾಯುಮಂತ್ರೇಣ ಸಮದ್ಘಾಟ್ಯ ಕವಾಟಕಂ.
ಅವರ ಆಜ್ಞಾವನ್ನು ತಗೊಂಡು ನಾವೇನು ಮಾಡಬೇಕು, ಆ ದೇವರ ಮನೆಯ ಬಾಗಿಲನ್ನು ತೆಗಿಬೇಕು. ಅಂದರೆ ಗರ್ಭಗುಡಿಯ ಬಾಗಿಲನ್ನು ತೆಗಿಬೇಕು. ಕೆಲವು ಮನೆಯಲ್ಲಿ ಗರ್ಭಗುಡಿ ಮಾಡ್ಕೊಂಡಿರ್ತಾರೆ, ಕೆಲವು ಮನೆ ಇರೋದಿಲ್ಲ. ಅಲ್ಲೆಲ್ಲ ಅನುಸಂಧಾನದಿಂದ ನಡೆಯುತ್ತೆ. ಅನುಸಂಧಾನ ಕೂಡ ಮಾಡ್ಕೋಬೇಕು. ಇಲ್ಲಿ ದ್ವಾರಪಾಲಕರಿದ್ದಾರೆ, ಅವರ ಅನುಜ್ಞೆಯನ್ನು ತಗೊಂಡು ಆ ಬಾಗಿಲನ್ನು ನಾನು ತೆಗಿತಾ ಇದ್ದೇನೆ ಅಂಥೇಳಿ ಆ ದ್ವಾರವನ್ನು ತೆಗಿಬೇಕಾದ್ರೆ ವಾಯವಾಯ ಹಿ ದರ್ಶತೆ ಮೇ ಸೋಮ ಅಲಂಕೃತಃ ತೇಷಾಂ ಪಾಹಿ ಶ್ರುದೇಹಂ ಅಂಥೇಳಿ ಈ ಮಂತ್ರವನ್ನು ಹೇಳಿ ಆ ಬಾಗಿಲುಗಳನ್ನು ತೆಗೆದು ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂಥೇಳಿ ಅವನನ್ನು ಸ್ಮರಣೆ ಮಾಡ್ತಾ ತಾಳತ್ರಯವನ್ನು ತಟ್ಟಬೇಕು. 3 ಸತಿ ಹೀಗೆ ತಾಳತ್ರಯವನ್ನು ತಟ್ಟಿ ದೇಹಲಿ ಅಂತಂತಂದರೆ ಹೊಚ್ಚಲು, ಆ ಗರ್ಭಗುಡಿಯ ಹೊಚ್ಚಲನ್ನು ಮುಟ್ಟಬೇಕು. ಮುಟ್ಟಿ ದಕ್ಷಿಣಾಂಗ್ರಿ ಪುರಸ್ಕರಂ ಅಂತ ಕೃತ್ವಾ ತಾಳತ್ರಯಂ ದ್ವಾರೆ ದೇಹಲೀಂ ಅಸ್ಪೃಶತ್ ವಿಷೇತ್ ದಕ್ಷಿಣಾಂಗ್ರಿಂ ಪುರಸ್ಕೃತ್ಯ ಅಗ್ನಿನಾಗ್ನಿ ಸಮಿದ್ಯತೆ. ದಕ್ಷಿಣಾಂಗ್ರಿ ಅಂತಂದರೆ ಬಲಗಾಲನ್ನು ಮುಂದೆ ಇಡ್ತಾ ಗರ್ಭಗುಡಿಯನ್ನು ಪ್ರವೇಶ ಮಾಡಬೇಕು. ಅದಾದ ಮೇಲೆ ದೀಪ ಹಚ್ಚಬೇಕು. ಮೊದಲು ಯಾವ ದೀಪ ಹಚ್ಚಲಿಕ್ಕೆ ಮಂತ್ರ ಯಾವುದಪ್ಪ ಅಂತಂದರೆ ಅಗ್ನಿನಾಗ್ನಿ ಸಮಿದ್ಯತೆ ಕವಿಗೃಹಪತಿರ್ಲೋ ಹವ್ಯವಾಡ್ಜುಕ್ವಾಸ್ಯ ಇರ್ತಕ್ಕಂಥ ಮಂತ್ರದಿಂದ ದೀಪವನ್ನು ಪ್ರಜ್ವಾಲನೆ ಮಾಡಬೇಕು. ಅನೇನ ವನ್ಯಮಂತ್ರೇಣ ದೀಪಾನ್ ಉದ್ದೀಪಯೇತ್ತತಃ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ನೋಡಬೇಕು. ಈಕ್ಷಯ ಪುಷ್ಪಕ್ಷೇಪೇಣ ಪುಷ್ಪಗಳನ್ನು ಮೇಲಕ್ಕೆ ಹಾರಿಸಬೇಕು. ಪಾಷ್ಣಿಗಾತತ್ರಯೇಣ ಚ ಮತ್ತೆ 3 ತಾಳವನ್ನು ಹೊಡಿತಾ ದಿವ್ಯಂತರಿಕ್ಷ ಭೂಮಿಷ್ಟಾನ್ ಏನೇನು ಭೂತಗಳು ಪ್ರೇತಗಳು ಪಿಶಾಚಾದಿಗಳು ಅವು ಮೇಲೆ ಅಂತರಿಕ್ಷದಲ್ಲಿ ದ್ಯುಲೋಕದಲ್ಲಿ ಭೂಮಿ ಲೋಕದಲ್ಲಿ ಸಂಚರಣ ಮಾಡ್ತಾ ಇರ್ತಾವೋ ಅದೆಲ್ಲ ನಾಶವಾಗಲಿಕ್ಕೆ ಪಾಷ್ಣಿಗಾತತ್ರಯೇಣ 3 ಸತಿ ತಾಳತ್ರಯವನ್ನು ಮಾಡಿ ದಿವ್ಯಂತರಿಕ್ಷ ಭೂಮಿಷ್ಟಾನ್ ವಿಘ್ನಾನ್ ಉಚ್ಚಾಟಯೇತ್ ಸುದೀಹಿ. ವಿಘ್ನಕಾರಕರಾಗಿರ್ತಕ್ಕಂಥ ರಾಕ್ಷಸರು ಅವರು ವಿಘ್ನ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಏನೋ ಒಂದು ನಿಮಗೆ ಮೈಲಿಗೆ ಮಾಡಿಬಿಡ್ತಾರೆ. ನೀವು ಪೂಜಾ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಲಿಕ್ಕೆ ಅಂತ ಹೋಗಿರ್ತೀರಿ, ಏನೋ ಒಂದು ವಿಘ್ನ ತಂದುಬಿಡ್ತಾರೆ. ಮೈಲಿಗೆ ಆಗೋಗ್ಬಿಡುತ್ತೆ, ಮತ್ತೆ ತಿರ್ಗಾ ಸ್ನಾನಕ್ಕೆ ಹೋಗ್ಬೇಕಾಗುತ್ತೆ, ಅಥವಾ ಇನ್ಯಾವುದಾದ್ರು ಒಂದು ಶಬ್ದಗಳು ಕೇಳಿಬಿಡ್ತಾರೆ, ಅವಾಚ್ಯ ಶಬ್ದಗಳು ಗೊತ್ತಾಯ್ತಲ್ಲ, ಅದನ್ನು ಕೇಳಬಾರ್ದು ಅಂತಿರು. ಅಥವಾ ಬಹಿಷ್ಠೇನು ಅವರು ನುಡಿದಿರ್ತಕ್ಕಂತಹ ಶಬ್ದಗಳು ಕೇಳಬಾರ್ದು ಅಂತಿದೆ. ಚಂಡಾಲರು ಮಾತಾಡ್ತಕ್ಕಂಥದ್ದನ್ನು ಕೇಳಬಾರ್ದು ಅಂತಿದೆ. ಪತಿತರು ಭಾಷಣ ಮಾಡಿರ್ತಕ್ಕಂಥದ್ದನ್ನು ಶ್ರವಣ ಮಾಡಬಾರ್ದು, ಅವೆಲ್ಲ ಕೇಳಿಸ್ತಾವೆ. ಇದೆಲ್ಲ ಆಗಬಾರ್ದು ಅಂತಂದರೆ ಈ ವಿಘ್ನ ಕಾರಕರಾಗಿರ್ತಕ್ಕಂಥ ರಾಕ್ಷಸರನ್ನು ನಾವು ಮೊದಲು ಉಚ್ಚಾಟನೆ ಮಾಡಬೇಕು. ದಿವ್ಯಂತರಿಕ್ಷ ಭೂಮಿಷ್ಟಾನ್ ವಿಘ್ನಾನ್ ಉಚ್ಚಾಟಯೇತ್ ಸುಧೀಹಿ. ಆಮೇಲೆ ಅಪಸರ್ಪಂತು ಯೇ ಭೂತ ಇತಿ ಮಂತ್ರಂ ಪಠನ್ನಪಿ ಭೂತಾನ್ ಉಚ್ಚಾಟ್ಯ ನಾರಾಚ ಮುದ್ರಯ ಬಂಧಯೇತ್ ದಿಶಃ. ಆಮೇಲೆ ಅಪಸರ್ಪಂತು ಯೇ ಭೂತ ಭೂಯಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ ಅಪಕ್ರಾಮಂತು ಭೂತಾದ್ಯ ಕ್ರೂರಾಶ್ಚೈವ ದುರಾಕ್ಷಸ ಯೇ ಚಾತ್ರ ನಿವಸಂತ್ಯೇವ ದೇವತಾ ಭೂಯಿ ಸಂತತಂ ತೇಷಾಮಪ್ಯ ವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಂಥೇಳಿ ಭೂತೋಚ್ಚಾಟನೆಯನ್ನು ಮಾಡಿ ನಾರಾಚ ಮುದ್ರೆಯಿಂದ ಏನು ಮಾಡಬೇಕು, ದಿಕ್ಕುಗಳನ್ನೆಲ್ಲ ಬಂಧನ ಮಾಡಿ. ಕೆಲವರು ಹೇಳ್ತಾರೆ ಇದರಲ್ಲಿ ಮೊದಲು ದಿಗ್ಬಂಧನ ಮಾಡಿ ಆಮೇಲೆ ಭೂತೋಚ್ಚಾಟನ ಅಂತೇಳಿ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರ. ಜಯರಾಮಾಚಾರ್ಯರು ಅಂಥೇಳಿ ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರು ಹೇಳ್ತಾರೆ ಮೊದಲೇ ದಿಗ್ಬಂಧನ ಮಾಡಿ ಆಮೇಲೆ ಭೂತೋಚ್ಚಾಟನ ಮಾಡಿದ್ರೆ ಏನಾಯಿತು ಅಂತಂದರೆ ದಿಕ್ಕೆಲ್ಲ ಬಂಧನ ಆಗೋಗಿರುತ್ತೆ. ಪಾಪ ಎಲ್ಲಿ ಹೋಗಬೇಕು, ಭೂತಗಳು ಹೋಗಲಿಕ್ಕೆ ಜಾಗನೇ ಇರಲಿಲ್ಲ. ದಿಕ್ಕೆಲ್ಲ ಬಂಧನ ಮಾಡಿಬಿಟ್ರೆ ಅವು ಹೋಗ್ಲಿಕ್ಕೆ ಜಾಗನೇ ಇಲ್ಲ. ಅದಕ್ಕೆ ನೋಡಿ ಯುಕ್ತಿ ಹಾಕಿದರು. ಅದಕ್ಕೆ ಮೊದಲು ಇಲ್ಲಿ ಹೇಳಿದ್ದೇ ಸರಿ, ಪದ್ಯಮಾಲಾದಲ್ಲಿ ಭೂತಾನ್ ಉಚ್ಚಾಟ್ಯ ನಾರಾಚ ಮುದ್ರೆಯ ಬಂದೆಯೇ ದಿಶಃ. ಇದು ವೈಷ್ಣವ ಸಮ್ಮತವಾದಂಥ ಪೂಜೆ.
ಪದ್ಯಮಾಲಾದಲ್ಲಿ ಅದಕ್ಕೆ ಹೇಳ್ತಾರೆ, ಭೂತಗಳನ್ನು ಉಚ್ಚಾಟನೆ ಮಾಡಿ ಆಮೇಲೆ ದಿಗ್ಬಂಧನ ಮಾಡಬೇಕು, ಮತ್ತೆ ಬರೋಂಗಿಲ್ಲ ಅವರು, ಲಾಕ್ ಆಗ್ಬಿಡ್ತಾರೆ ದಿಗ್ಬಂಧನ ಮಾಡಿ. ಅದಲ್ಲ, ಕಸ ಎಲ್ಲ ಗುಡಿಸಿ ಆಮೇಲೆ ಬಾಗಿಲು ಹಾಕ್ಬಿಟ್ರೆ ಮತ್ತೆ ಕಸ ಹೊರಗಿನಿಂದ ಒಳಗೆ ಬರೋದಿಲ್ಲ. ಆದ್ದರಿಂದ ಆ ರೀತಿ ನಾವೇನು ಮಾಡಿಬಿಡ್ಬೇಕು, ಭೂತಗಳನ್ನೆಲ್ಲ ಕಿಟಕಿ ಎಲ್ಲ ತೆಗೆದು ಹೊರಗೆ ಹಾಕ್ಬಿಡ್ಬೇಕು. ಆಮೇಲೆ ದಿಗ್ಬಂಧನ ಮಾಡಿ ಕೂತ್ಕೊಂಡ್ಬಿಡ್ಬೇಕು. ಹಿಂಗೆ ದಿಗ್ಬಂಧನ ಮಾಡಿ ಬಂದಯೇ ದಿಶಃ ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎಂಬುದಾಗಿ ನಾರಾಯಣನನ್ನು ಎಲ್ಲೆಲ್ಲೂ ಕೂಡ ಧ್ಯಾನವನ್ನು ಮಾಡ್ತಾರೆ. ಸರ್ವವ್ಯಾಪಿಯಾಗಿರ್ತಕ್ಕಂಥ ನಾರಾಯಣನನ್ನು ಧ್ಯಾನ ಮಾಡ್ತಾನೇ ಇರಬೇಕು ಪೂಜಾ ಕಾಲದಲ್ಲಿ. ಹೀಗೆ ದಿಗ್ಬಂಧನವನ್ನು ಮಾಡಿ ಆಮೇಲೆ ದೇವ ಪ್ರಾರ್ಥನಾ ಮಾಡಿ ಆಮೇಲೆ ವೇದಿಕೆಯನ್ನು ಹತ್ತಬೇಕು. ಹಾಗೆ ವೇದಿಕೆಯನ್ನು ಹತ್ತಬಾರದು. ಅಂದರೆ ನಾವು ಪೂಜೆ ಮಾಡ್ತಕ್ಕಂಥ ವೇದಿಕೆ ಅಂತೇನಿದೆ ಅದನ್ನು ನೀವು ಹತ್ತಿ ಕೂತ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ವೇದಿಕೆಯ ಕೆಳಗೆ ತಗ್ಗಿ ಏನು ಮಾಡಬೇಕು, ನಾವು ಪ್ರಾರ್ಥನೆಯನ್ನು ಮಾಡಬೇಕು, ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಬೇಕು. ವೇದಿಕಾಯ ಅಧಶ್ಚಿತ್ವ ದೇವಸ್ಯ ಅಭಿಮುಖೇ ಅರ್ಚಕಃ ಕೃತಾಂಜಲಿಪುಟೋ ಭೂತ್ವ ವಿನಯಾನತ ಕಂದರಃ. ಆಗ ತಲೆ ತಗ್ಗಿಸಿ ನಮಸ್ಕಾರವನ್ನು ಮಾಡ್ತಾ ಕೃತಾಂಜಲಿ ಪುಟ ಅಂತಂದರೆ ಕೈ ಮುಗಿದು ಕೇಳ್ಕೋಬೇಕಂತೆ. ಲಕ್ಷ್ಮೀಕಾಂತ ನಮಸ್ತೇಸ್ತು ಸ್ವಾಮಿನ್ ಭೀತೋ ಭವಾಂಬುದೇಹೇ ಪೂಜೆಯಾಮ್ಯದ್ಯತ್ವಾಂ ಅಹಮದ್ಯತ್ವಾಂ ಪ್ರಸೀದ ಪುರುಷೋತ್ತಮ. ಸ್ವಾಮಿ, ಪೂಜಾ ಮಾಡಲಿಕ್ಕೆ ಆಜ್ಞಾ ಕೊಡು, ನಿನ್ನನ್ನು ಪೂಜಾ ಮಾಡ್ತೀನಿ, ಪುನೀತನಾಗ್ತೀನಿ. ಈ ಸಂಸಾರದ ಒಂದು ಸಮುದ್ರದಿಂದ ನಾನು ಭಯಭೀತನಾಗಿದ್ದೇನೆ, ನನ್ನನ್ನು ಪಾರು ಮಾಡ್ತಕ್ಕಂಥವನಾಗು. ನಿನ್ನನ್ನು ಪೂಜೆ ಮಾಡಿದಾಗ ನನ್ನನ್ನು ಪಾರು ಮಾಡ್ತಕ್ಕಂಥವನಾಗು. ತ್ವಾಮೇವ ಶರಣಂ ನ್ಯಾಮಿ ಶರಣಾಗತ ವತ್ಸಲ